ಅತ್ಯಂತ ಕಳಪೆ ದಾಖಲೆಯನ್ನ ಬರೆದಿದೆ ಭಾರತ. ಟೀಂ ಇಂಡಿಯಾಗೆ ತವರಿನಲ್ಲಿ ಹೀನಾಯ ಸೋಲೆನಿಸಿದ ಹೆಗ್ಗಳಿಕೆ. ಭಾರತ ತಂಡ ಹೀನಾಯ ಸೋತು ಮುಖಭಂಗ ಅನುಭವಿಸಿದೆ. ಕೈ ಚೆಲ್ಲುವ ಮೂಲಕ ಕೆಟ್ಟ ದಾಖಲೆಯೊಂದನ್ನು ಬರೆದುಬಿಟ್ಟಿದೆ. ಸೌತ್ ಆಫ್ರಿಕಾ ತಂಡವು ಟೆಸ್ಟ್ ಡ್ರಾ ಅಂತ ದಿಗ್ಗಜರು. ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವಿನ ಟೆಸ್ಟ್ ಸರಣಿಯ ಭಾರತ ಕೂಡ ಬಲಿಷ್ಠ ತಂಡ. ಈ ಹೀನಾಯ ಪ್ರದರ್ಶನಕ್ಕೆ ಫುಲ್ ಟ್ರೋಲ್ ಆಗ್ತಾ ಇದೆ. ಇಂಗ್ಲೆಂಡ್ ಮಾಜಿ ನಾಯಕ ಕೆವಿನ್ ಪೀಟರ್ಸನ್ ಹೊಡಿಬಡಿ ಎನ್ನುವಂತಹ ಆಟವನ್ನೇ ಕಲಿತಿದ್ದಾರೆ. ಚೇಸಿಂಗ್ ನಲ್ಲಿ ಅತ್ಯಂತ ಎರಡನೇ ಹೀನಾಯ ಪ್ರದರ್ಶನವನ್ನ ಕಂಡಿರುವಂತದ್ದು. ಹೀನಾಯ ಸೋಲಿನ ಬೆನ್ನಲ್ಲೇ ಗಿಲ್ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ಟೀಂ ಇಂಡಿಯಾ ಅಂದ್ರೆ ಎಲ್ರಿಗೂ ಫೇವರೇಟ್ ಟೀಮ್. ಆದ್ರೆ 93 ವರ್ಷಗಳ ಇತಿಹಾಸದಲ್ಲೇ ಅತ್ಯಂತ ಕಳಪೆ ದಾಖಲೆಯನ್ನ ಬರೆದಿದೆ ಭಾರತ. ಅದು ಕೂಡ ಭಾರತಕ್ಕೆ ಹೀನಾಯ ಸೋಲುಣಿಸಿದೆ ಸೌತ್ ಆಫ್ರಿಕಾ. ಹೌದು, ಟೀಂ ಇಂಡಿಯಾಗೆ ತವರಿನಲ್ಲಿ ಹೀನಾಯ ಸೋಲೆನಿಸಿದ ಹೆಗ್ಗಳಿಕೆಯನ್ನ ಸೌತ್ ಆಫ್ರಿಕಾ ತಂಡ ತನ್ನದಾಗಿಸಿಕೊಂಡ್ಬಿಟ್ಟಿದೆ. ಕೋಲ್ಕತಾದಲ್ಲಿ ನಡೆದಂತಹ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ ಹೀನಾಯ ಸೋತು ಮುಖಭಂಗ ಅನುಭವಿಸಿದೆ. ನಿಜ, ದಕ್ಷಿಣ ಆಫ್ರಿಕಾ ವಿರುದ್ಧ ಗೆಲ್ಲಬಹುದಾಗಿದ್ದ ಮೊದಲ ಟೆಸ್ಟ್ ಪಂದ್ಯವನ್ನ ಕೈಚೆಲ್ಲುವ ಮೂಲಕ ಭಾರತ ಕ್ರಿಕೆಟ್ ತಂಡ 93 ವರ್ಷಗಳ ಕ್ರಿಕೆಟ್ ಇತಿಹಾಸದಲ್ಲೇ ಕೆಟ್ಟ ದಾಖಲೆಯೊಂದನ್ನು ಬರೆದುಬಿಟ್ಟಿದೆ. ಕೋಲ್ಕತ್ತಾದ ಏಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದಂತಹ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಸೌತ್ ಆಫ್ರಿಕಾ ತಂಡವು 159 ರನ್ಗಳಿಗೆ ಆಲ್ಔಟ್ ಆದ್ರೆ ಟೀಂ ಇಂಡಿಯಾ ಪ್ರಥಮ ಇನ್ನಿಂಗ್ಸ್ ನಲ್ಲಿ 189 ರನ್ ಕಲೆ ಹಾಕಿತು. ಆಫ್ರಿಕಾ ವಿರುದ್ಧ 124 ರನ್ ಚೇಸ್ ಮಾಡದೆ ಸೋತ ಭಾರತ ಈಗ ಫುಲ್ ಟ್ರೋಲ್. ಟೆಸ್ಟ್ ಡ್ರಾ ಅಂತ ದಿಗ್ಗಜರು. ಇದು ಭಾರತದ ನೆಲ. ಘಟಾನುಘಟಿ ಬ್ಯಾಟ್ಸ್ಮನ್ ಇದ್ರೂ ಚೇಸ್ ಮಾಡುವಾಗ ಎಡವಿದೆ ಭಾರತ. ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವಿನ ಟೆಸ್ಟ್ ಸರಣಿಯ ಆರಂಭದಲ್ಲಿ ಭಾರತಕ್ಕೆ ಆಘಾತ ಎದುರಾಯಿತು. ಸೌತ್ ಆಫ್ರಿಕಾ ನೀಡಿದ್ದು ಕೇವಲ 124 ರನ್ ಟಾರ್ಗೆಟ್ ಮಾತ್ರ. ಟೀಂ ಇಂಡಿಯಾದಂತಹ ದೈತ್ಯ ತಂಡಕ್ಕೆ ಇದು ಬಿಗ್ ಟಾರ್ಗೆಟ್ ಏನಲ್ಲ. ಎದುರಾಳಿ ಅದೆಷ್ಟೇ ಪ್ರಬಲನಾಗಿದ್ರು ಭಾರತ ಕೂಡ ಬಲಿಷ್ಠ ತಂಡ. ಜೊತೆಗೆ ಭಾರತದ ಪಿಚ್ ಇಷ್ಟಿದ್ರೂ ಭಾರತ 93 ರನ್ಗೆ ಆಲ್ಔಟ್ ಆಗೋ ಮೂಲಕ ಸೌತ್ ಆಫ್ರಿಕಾಗೆ ಶರಣಾಗಿದೆ. ಈ ಹೀನಾಯ ಪ್ರದರ್ಶನಕ್ಕೆ ಫುಲ್ ಟ್ರೋಲ್ ಆಗ್ತಾ ಇದೆ. ಭಾರತದ ಕಳಪೆ ಬ್ಯಾಟಿಂಗ್ ಪ್ರದರ್ಶನ ವಿರುದ್ಧ ಭಾರಿ ಟೀಕೆ ವ್ಯಕ್ತವಾಗ್ತಾ ಇದೆ, ಟ್ರೋಲ್ ವ್ಯಕ್ತವಾಗ್ತಾ ಇದೆ. ಇನ್ನು ಭಾರತದ ಕ್ರಿಕೆಟಿಗರು IPL ಮೂಲಕ ಹಣ ಮಾಡೋದ್ರಲ್ಲೇ ಬ್ಯುಸಿ ಇದ್ದಾರೆ. ಹೊಡಿ ಬಡಿ ಆಟದಲ್ಲಿ ಟೆಸ್ಟ್ ಕ್ರಿಕೆಟ್ ಮರೆತಿದ್ದಾರೆ ಅಂತ ಹಲವರು ಟ್ರೋಲ್ ಮಾಡಿದ್ದಾರೆ. ಇನ್ನು ಇದೇ ವೇಳೆ ಇಂಗ್ಲೆಂಡ್ ಮಾಜಿ ನಾಯಕ ಕೆವಿನ್ ಪೀಟರ್ಸನ್ ಕೂಡ ಭಾರತವನ್ನ ಟೀಕಿಸಿದ್ದಾರೆ. ಇತ್ತೀಚೆಗಿನ ಬ್ಯಾಟರ್ಸ್ ಸಿಕ್ಸರ್, ಸ್ವಿಚ್ ಹಿಟ್, ಹೊಡಿಬಡಿ ಎನ್ನುವಂತಹ ಆಟವನ್ನೇ ಕಲಿತಿದ್ದಾರೆ. ಟೆಸ್ಟ್ ಕ್ರಿಕೆಟ್ ಗೊತ್ತಿಲ್ಲ ಅಂತ ಟೀಕೆ ಮಾಡಿದ್ದಾರೆ. ಇನ್ನು ಟೆಸ್ಟ್ ಕ್ರಿಕೆಟ್ ನಲ್ಲಿ ಓರ್ವ ಕ್ರಿಕೆಟಿಗ ಎಲ್ಲಾ ಪರೀಕ್ಷೆ ನಡೀತಾ ಇದೆ. ತಾಳ್ಮೆ, ಇನ್ನಿಂಗ್ಸ್ ಕಟ್ಟುವಂತಹ ರೀತಿ, ಬ್ಯಾಟಿಂಗ್, ಉತ್ತಮ ಹೊಡೆತ ಸೇರಿದಂತೆ ಎಲ್ಲವೂ ಪರೀಕ್ಷೆ ನಡೆಯಲಿದೆ. ಆದ್ರೆ ಈಗಿನ ಪಂದ್ಯವನ್ನ ನೋಡಿದ್ರೆ 2 ದಿನಕ್ಕೆ ಮುಕ್ತಾಯಗೊಳ್ತಾ ಇದೆ. ಆಟಗಾರರು ಪರೀಕ್ಷೆಗೆ ತಯಾರಿಲ್ಲ ಅಂತ ಟೀಕಿಸಿದ್ದಾರೆ. ನಿಜ ಹೇಳ್ಬೇಕಂದ್ರೆ 2010ರ ಬಳಿಕ ಸೌತ್ ಆಫ್ರಿಕಾಗೆ ಇದು ಮೊದಲ ಗೆಲುವಾಗಿದೆ. ಸೌತ್ ಆಫ್ರಿಕಾ ತಂಡ 2010ರ ಬಳಿಕ ಇದೇ ಫಸ್ಟ್ ಟೈಮ್ ಭಾರತದಲ್ಲಿ ಟೆಸ್ಟ್ ಪಂದ್ಯವನ್ನ ಗೆದ್ದುಕೊಂಡಿರುವಂಥದ್ದು. ಇನ್ನು ತೆಂಬಾ ಬಹುಮಾನ ನಾಯಕತ್ವದ ಸೌತ್ ಆಫ್ರಿಕಾ ತಂಡ ಐತಿಹಾಸಿಕ ಗೆಲುವನ್ನ ಕಂಡಿದೆ. ಇಷ್ಟೇ ಅಲ್ಲ, ಅತಿ ಕಡಿಮೆ ಟಾರ್ಗೆಟ್ ಅನ್ನ ನೀಡಿ ಗೆಲುವು ಸಾಧಿಸಿದ ತಂಡ ಅನ್ನುವಂತಹ ದಾಖಲೆಯನ್ನ ಕೂಡ ಸೌತ್ ಆಫ್ರಿಕಾ ಪಾಲಾಗಿದೆ. ಇನ್ನು ಟೀಂ ಇಂಡಿಯಾ ಅತಿ ಕಡಿಮೆ ಟಾರ್ಗೆಟ್ ಚೇಸ್ ಮಾಡೋದಕ್ಕೆ ವಿಫಲವಾಗಿದೆ. ಈ ಮೂಲಕ ಭಾರತ ಟೆಸ್ಟ್ ಕ್ರಿಕೆಟ್ ಚೇಸಿಂಗ್ ನಲ್ಲಿ ಅತ್ಯಂತ ಎರಡನೇ ಹೀನಾಯ ಪ್ರದರ್ಶನವನ್ನ ಕಂಡಿರುವಂತದ್ದು. ಇದಕ್ಕೂ ಮುನ್ನ 1997ರಲ್ಲಿ ವೆಸ್ಟ್ ಇಂಡೀಸ್ ನೀಡಿದಂತಹ 120 ರನ್ ಟಾರ್ಗೆಟ್ ಚೇಸ್ ಮಾಡೋದಕ್ಕೆ ಭಾರತ ವಿಫಲವನ್ನ ಕಂಡಿತ್ತು. ಇದರಿಂದ ಭಾರತಕ್ಕೆ ಭಾರೀ ಮುಖಭಂಗ ಆದಂತಾಗಿದೆ. ಆದ್ರೆ ತಪ್ಪಾಗಲ್ಲ. ಹಾಗೆ ಟೀಂ ಇಂಡಿಯಾ ನಾಯಕ ಶುಭ್ಮನ್ ಗಿಲ್ ಗಂಭೀರ ಗಾಯವಾಗಿ ICUನಲ್ಲಿ ಚಿಕಿತ್ಸೆಯನ್ನ ತಗೊಳ್ತಾ ಇದ್ದಾರೆ. ಒಂದ್ ಕಡೆ ಹೀನಾಯ ಸೋಲಿನ ಬೆನ್ನಲ್ಲೇ ಗಿಲ್ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ ಅಂತಲೇ ಹೇಳಬಹುದು. ಇದಾಗಿತ್ತು ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.